ನಾವೆಲ್ಲೋಯ್ತಾ ಇದೀವಿ KR ಮಾರ್ಕೆಟ್ ಹೋಗಿ ತರಕಾರಿ ತಗೊಂಬರೋಣ. ಅಯ್ಯೋ ಚಪಾತಿ ಚಪ್ಪಲಿ ನಾನೇನ್ ಧನಿಯಾ ಕುದಿನ ಅನ್ಕೊಂಡ್ಬಿಟ್ಟಿದ್ಯಾ? ತರಕಾರಿ ತರ ಬ್ಯಾಗ್ ಎಲ್ಲ ಹಾಕೊಂಡು ಹೋಯ್ತಾ ಇದ್ಯಾ? ಏನಿನ್ ಕೂತ್ಕೊಳ್ಳಪ್ಪ ಆರಾಮಾಗಿ ತಲೆ ತಿನ್ಬೇಡ. ಅಯ್ಯೋ ಬೇವರ್ಸಿ ಓನರ್, ನಿನ್ನೇನೋ ರೋಡಲ್ಲಿರೋ ಯಾವ ನಾಯಿ ಕಂಡಿಡಿಯಲ್ಲ, ಆದ್ರೆ ನನ್ನ ರೋಡಲ್ಲಿರೋ ಎಲ್ಲಾ ನಾಯಿ ಕಂಡಿಡಿಯುತ್ತೆ. ನಾಳೆ ದಿವಸ ಯಾರು ರಂಗನ ತರಕಾರಿ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಯ್ತಿದ್ರು ಅಂದ್ರೆ ನನ್ ಮರ್ಯಾದೆ ಏನಾಗುತ್ತೆ? ಇಲ್ಲಿ ಓ ಟೀ ಮಾಡೋನೆ. ಇಲ್ಲಿ ಮೋದಿ ಅವ್ರಿಗೆ ಅಂದ್ರೆ ಅಷ್ಟೇ ನಿಂಗ ಆಮೇಲೆ ಅವ್ರಿಗಲ್ಲಪ್ಪ, ಇಲ್ಲಿ ಟೀ ಕುಡಿತಾರಲ್ಲ ಇವ್ನ್ ಹೇಳಿದ. ಈ ಮೀನ್ ಒಂಚೂರು ತಕಡಿಗೆ ಹಾಕ್ರಿ. ಎಷ್ಟೋ ತಕಡಿಗೆ ಹಾಕದ್ ನಿನ್ಗೆ 150 ಇಲ್ಲಿ ಓಡಿಸಿ ನಿಮ್ ಮನೆಯಿಂದ. ನಾನು 150 ಇಲ್ಲಿಗೆ 150 ಮೀನ್ ಕೊಡ್ತೀನಿ ಅಂತ ನಾನು ನಿಂಗೆ ಐತಿ ಆಂಟಿ ಕಚ್ಬಿಡ್ತೀನಿ ಅಂದ್ರೆ ಆಯ್ತು ನೀನ್ ಎಷ್ಟ್ ಹೇಳಿದ್ರು ಅಷ್ಟೇ ಕೊಡಪ್ಪ. ಕೊಡ್ತೀನಿ ತಾಳ. ಯಾಕೋ ನಿಂಗೆ ಇಷ್ಟೊಂದು ಅರ್ಜೆಂಟ್ ಹೋಗ್ಬೇಕಪ್ಪ? ನಂಗೆ ಟೈಮ್ ಆಯ್ತು. ಎಲ್ಲಿಗೆ ಹೋಗ್ಬೇಕಪ್ಪ ನೀನು? ಆಂಟಿ ನೀವ್ ಹೇಳಿ ಆಂಟಿ. ಬೇಕು ಊಟ ಮಾಡ್ಬಿಟ್ಟು ಎಲ್ಲೋ ಗೊತ್ತಂಟಿ ಎಲ್ಲರೂ ಹಾಳಾಗೋಗ್ಲಿ ನನ್ಗೇನು. ಈ ಆಂಟಿ ಮನೆಗೆ ನುಗ್ತೀನಿ ಇವತ್ತು. 5 kg ಅಕ್ಕಿ, 5 kg ಸಕ್ಕರೆ, 50 kg ಶುಗರ್ ಫ್ರೀ ಬಿಸ್ಕೆಟ್ ಬರೀರಿ. ಹೆಂಗೆ ಶುಗರ್ ಫ್ರೀ ಬಿಸ್ಕೆಟ್ ನೀನೇ ಬರ್ಬಿಡು. ಇಲ್ಲ ಪರವಾಗಿಲ್ಲ ನೀವೇ ಬರೀರಿ. ಯಾವ ಶುಗರ್ ಫ್ರೀ ಬಿಸ್ಕೆಟ್ ತರಲ್ಲ ನಿಂಗೆ. ಬರೀರಿ ಹೇಳ. ನನ್ಗೆ ಅಂತ ಏನು ತರಲ್ಲ ಈ ಮನೇಲಿ ತಿನ್ನಕ್ಕೆ ಕುಡಿಯಕ್ಕೆ. ಏನು ತಿಂದಿರೋ ಕುಡಿದಿರಾನೆ ಇಷ್ಟು ಡುಮ್ ಡುಮ್ಮಕ್ ಇದೆಯಾ ನೀನು? ಇನ್ನೇನ ತಿನ್ನ ಕುಡಿಯೋ ಕೊಟ್ಬಿಟ್ರೆ ಅಷ್ಟೇ. ಹಿಂಗೆಲ್ಲ ಅನ್ಬಿಟ್ರ ನಂಗೆ ಬಿಡಿ ಆಯ್ತು ಅಲ್ಲಿ. ಸುಮ್ನೆ ಹೇಳಿ ತಗೊಳಪ್ಪ. ಇಲ್ಲ ನಾನೇನು ಬರೀಲ್ಲ, ನಂಗೆ ಬೇಡ ಇವಾಗ. ಬರಿಯಪ್ಪ ಏನಾಗಲ್ಲ, ಸುಮ್ನೆ ತೆಗಿಯ ಕಡೆ. ನಾನು ಒಂದ್ಸಲ ಡಿಸೈಡ್ ಆದ್ಮೇಲೆ ಅಷ್ಟೇ. ಹೋಗ್ಲಿ ಲೆಫ್ಟ್ ಇಂದ ಬರೀತಿಯಾ? ಲೆಫ್ಟ್ ಹ್ಯಾಂಡ್ ಇಂದ ಬರೀತಾವ. ಇಲ್ಲ ನಾನು ಯಾವ ಹ್ಯಾಂಡಿನೋ ಬರೆಯಲ್ಲ ಇವಾಗ ಅಷ್ಟೇ. ನಂಗೆ ಬೇಜಾರ. ಏನಾದ್ರು ಮಾಡ್ಕೋ. ಏನ್ ನಿಮ್ ದುಡ್ಡಿನ ತಂದಾಕೋತಾರ ಹೇಳ್ತಿರಲ್ರಿ? ನಮ್ ದುಡ್ಡಿನ ತಗೊಂಬರ್ತೀನಿ, ನಿಮ್ ತಾತ ತಗೊಂಬಂದ್ ಕೊಡ್ತಾರ. ಅಷ್ಟೇ. 3rd ಫ್ಲೋರ್ ಇಂದ ಎಗರ್ ಬಿಡ್ತೀನಿ ನಾನು ಇವಾಗ. ಹಲೋ ಸರ್ ನಮಸ್ಕಾರ, ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಯಾರು? ಹಾ ಸರ್ ನಾನು ಸತೀಶ್ ಯಾರು ಅಂತ, ವಿತ್ ದ ಸರ್ನೇಮ್ ಆಫ್ ಯಾರು. ಸತೀಶ್ ಯಾರು? ಸತೀಶ್ ಯಾರು? ಹಾ ಸರ್ ಸತೀಶ್ ಯಾರು. ಸತೀಶ್ ಯಾರು? ಹಾ ಸರ್ ಸತೀಶ್ ಯಾರು. ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ನಿಂಗ್ ನನ್ನ ನಂಬರ್ ಯಾರೋ ಕೊಟ್ಟಿದ್ದು? ಸರ್ ನಿಮ್ ನಂಬರ್ ನಮ್ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಬ್ರು ಸೀಮಾ ಯಾರು ವಿತ್ ದ ಸರ್ನೇಮ್ ಆಫ್ ಯಾರು. ಸೀಮಾ ಯಾರು ಅನ್ನೋರು ನಿಮ್ ನಂಬರ್ ಕೊಟ್ರು ಸರ್. ಸೀಮಾ ಯಾರು? ಹಾ ಸರ್ ಸೀಮಾ ಯಾರು. ಸೀಮಾ ಯಾರು? ಹಾ ಸರ್ ಸೀಮಾ ಯಾರು. ಸೀಮಾ ಯಾರು? ಯಾರು? ಸೀಮಾ 2 ಸತಿ ಸರ್ನೇಮ್ ಅಲ್ಲ ಸರ್, ಒಂದೇ ಸತಿ ಸರ್ನೇಮ್. ಸೀಮಾ ಯಾರು ಅಷ್ಟೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರ ನೋಡಿದ್ರೆ. ಇವಾಗ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ನೀನ್ ಸತೀಶ್ ಯಾರು? ನಿಂಗೆ ನಂಬರ್ ಕೊಟ್ಟು ಸೀಮಾ ಯಾರು. ಹಾ ಸರ್. ಇವಾಗ ನೀ ಇಬ್ರು ಯಾರ? ಸರ್ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಮ್ಗೆ ಮೋಸ್ಟ್ಲಿ ಅವ್ರ ಅಪ್ಪ ಗೊತ್ತಿರ್ಬೋದು ಸರ್. ಅವ್ರ ಅಪ್ಪ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ಅವ್ರ ಅಪ್ಪ ಯಾರು? ಅವ್ರ ಅಪ್ಪ ನಿಖಿಲ್ ಯಾರು ಅಂತ ಸರ್. ಇವಾಗ ಈ ಬೇವರ್ಸಿ ನಿಖಿಲ್ ಯಾರು? ಸೀಮಾ ಯಾರು ಅವ್ರ ಅಪ್ಪ ಸರ್. ಸೀಮಾ ಯಾರು? ಯಾರು? ಸೀಮಾ ಯಾರು ನಮ್ ಕಸಿನ್ ಸರ್. ನೀನ್ ಯಾರು? ಸರ್ ನಾನು ಸತೀಶ್ ಯಾರು ಸರ್. ಯಾರು ನೀವೆಲ್ಲ? ಮನೇಲಿ ಮಾಡಕ್ ಕೆಲ್ಸ ಇಲ್ವೇನ್ರೋ ನಿಮ್ಗೆ? ಕರೆಕ್ಟ್ ಕಣ. ಯಾರೋ ನೀನು? ಸತೀಶ್ ಯಾರು ಅಂತ ಸರ್. ನಿಮ್ ಮನೆ ಎಲ್ಲೋ ಇರೋದು? ಸರ್ ನಮ್ ಮನೆ ಯಾವ ವಿಜಯನಗರ ಅಂತ ಸರ್, ಬೆಂಗಳೂರಲ್ಲಿ ಇರೋದು. ಯಾವ ವಿಜಯನಗರ? ಹಾ ಸರ್ ಯಾವ ವಿಜಯನಗರ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಏನ್ ಮಚ್ಚ ಫೋನೇ ಇಲ್ಲ. ನಿನ್ ಫೋನ್ ತೆಗ ನಾಯಿ ಮರಿಕೆ. ನಂಗೆ ಫ್ರಸ್ಟ್ರೇಷನ್ ಐತೈತ್ ನಂಗೆ. ಯಾಕೆ ಮಚ್ಚ ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬೇಗ ಬಾ ಬಾಡಿಲಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವನೆ. ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತವನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಂಗ್ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಶಿನ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಶಿ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ್ ಸ್ಪೆಷಲ್ ಅಂದ್ರೆ, ಮಚ್ಚ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಏನ್ ಸ್ಪೆಷಲ್ ಐತಂತೆ? ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲಿ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು, ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಮಚ್ಚ ಬಂದ ತಾಳ, ಅವನೇ ಬಂದ. ಮಚ್ಚ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ. ಮಚ್ಚ ಏನೋ ಮಾಡೋದು ಇವಾಗ? ಮಚ್ಚ ಇದು ಇಲ್ಲೆಲ್ಲೂ ಆಗಲ್ಲ. ಏರೋಪ್ಲೇನ್ ಟೈರ್ ರಿಪೇರಿ ಮಾಡ್ತಾ ಗೊತ್ತಾ, ಅಲ್ಲೇ ಹೋಗ್ಬೇಕು. ಅಲ್ಲಿಗೆ ಫೆಬ್ರವರಿ 30ನೇ ತಾರೀಕು ಹೋಗೋಣ, ಸರಿನಾ? ಡಾಕ್ಟ್ರೇ ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೇ. ಡಾಕ್ಟ್ರೇ ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಆಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆ ಎಂತಕ್ಕಾಗಲ್ಲ. ಗಂಡಸ್ರ ಬಾಡಿಲಿ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು, ನಾನ್ ಡಾಕ್ಟರ್. ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ? ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ. ಮುಂಚೆನೆ ಇತ್ತ? ವರದಕ್ಷಿಣೆ ಕೊಟ್ಟಿದ್ರಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಹೊಡೆದ್ರೆ ಒಂದೇ ಏಟು ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್. ನೀನ್ ಹೇಳಿರೋ ಹೆಂಗೆಲ್ಲ ಗ್ಯಾಪ್ನ ಬಂತು ಅಂತ. ಡಾಕ್ಟ್ರೆ ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರ್ವನ್ ಕೈಲಿ ಸೆರೋಯ್ತು ಅಂತ ಹೇಳ್ದಲು. ನಂಗ್ ಮರ್ವಿನ ಕೈಲಿ ಇತ್ತು ಯಜಮಾನ್ರೆ. ಇವಾಗ ತಾನೆ ನಂಗೆಲ್ಲ ಗ್ಯಾಪ್ನ ಬಂತು ಅಂದಲು. ನಾನು ಏನ್ ಮರ್ತೋಗಿದೆ ಯಜಮಾನ್ರೆ?
ಡಾಕ್ಟರ್ ಯಾರ ಮದ್ವೆ ಮಾಡಿಸ್ಬಿಡಿ. ಯಾರ್ ಜೊತೆ ಏನ್ ಯಾರ ಜೊತೆ? ಯಾರ್ ಜೊತೆ ಮದ್ವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದ್ವೆ ಮಾಡಿಸ್ರಿ ಅಂತ. ನಾನ್ ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಇವ್ರ ಆನರ್ ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ. ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರು? ನಿಮ್ ಹೆಂಡತಿ. ನಂಗ್ ಮದ್ವೆ ಎಲ್ಲ ಆಗೈತೆ. ನನ್ ಮಕ್ಕಳು ಮೂರು ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತ ಹೋಗ್ಬಿಡ್ತೀನಿ ನಂಗೆ ಎಂತೆ ಅವಳೆ ಅಂತ. ಆಮೇಲೆ ಅವ್ಳು ಬೆಳ್ತಾಳೆ ನಾಯಿ ಹೊಡ್ದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಇದ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರು? ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಇವ್ರ ಆನರ್. ಅಯ್ಯೋ ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರು? ನನ್ ಕೇಸ್ ತಗೊಳ್ಳಿ ಇವ್ರ ಆನರ್. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಅದ್ರ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು. ನಾನು ಅದ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಅವ್ನ್ ಜರ್ಕೆ ನನ್ ಮಕ್ಳು ಸರ್ಕಾರ ಅವ್ರು ಅವ್ನ್ ತಾಯ್ನಾಡ. ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶ್ ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು? ಮೊಟ್ಟೆ ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಈಗ ಹೆಂಗ್ ಬರುತ್ತೆ? ಹೆಂಗ್ ಹೋಗಿರ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಹಾಕ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ? ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಒಂದೇ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಹೇಳ್ತಾರೆ ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಲೋ ಸರ್, ನಾವು SBI ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಿರೋದು. ಹಾ ಹೇಳಿ ಸರ್. ಮಿಸ್ ಆಗಿ ನಿಮ್ಮ ಅಕೌಂಟ್ಗೆ ಒಂದ್ ಲಕ್ಷ ದುಡ್ಡು ಹಾಕ್ಬಿಟ್ಟಿದೀವಿ. ಪ್ಲೀಸ್ ಅದನ್ನ ರಿಟರ್ನ್ ಮಾಡ್ತೀರಾ? ಸರ್ ಒಂದ್ ನಿಮಿಷ ಚೆಕ್ ಮಾಡಿ ಹೇಳ್ತೀನಿ. ಸರ್ ಇಲ್ಲ ಸರ್, ನನ್ನ ಅಕೌಂಟಲ್ಲಿ ಬರೀ ₹109 ಇದೆ. ಅಲ್ಲ ಮಚ್ಚ, ನಾನ್ ಕಾಲಕ್ಕಿರೋಣ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ₹9 ನೀನೇ ಇಟ್ಕೊಂಡು ₹100 ಹಾಕೋ. ಫನ್ ನನ್ ಮಕ್ಳ, ಇನ್ನು ಈ ಭೂಮಿ ಮೇಲೆ ಎಂತೆಂತೋರಿಜಿರೋ ಇರೋ ಫನ್ನ. ಹಾ, ಮತ್ತೆ ಡೈಲಾಗು ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳಾಗ್ತಾ ಇರುತ್ತೆ ಶಾಂತಮ್ಮ. ಓಕೆ ಸರ್. ಹಾ, ಲೈಟ್ ಕ್ಯಾಮ್ರಾ ಆಕ್ಷನ್ ಟೇಕ್ 1. ಶಾಂತ ಮುಂದ್ ದೊಡ್ಡದಾಯ್ತಾ ಇರುತ್ತೆ. ಅದು ಶಾಂತಮ್ಮನ್ ದೊಡ್ಡದಾಯ್ತಾ ಇರುತ್ತೆ ಅಲ್ಲ, ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಯ್ತಾ ಇರುತ್ತೆ ಶಾಂತಮ್ಮ. ಹಾ ಸರ್ ಈ ಸಲ ಪಕ್ಕ. ಟೇಕ್ 3 ಆಕ್ಷನ್. ಶಾಂತ ಮುಂದ್ ಚಿಕ್ಕದಿತ್ತು, ಇವಾಗ ದೊಡ್ಡದಾಗೋಯ್ತು. ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಸಿಂಪಲ್. ಹಾ ಸಿಂಪಲ್ ಸರ್, ಸಿಂಪಲ್. ಟೇಕ್ 50 ಆಕ್ಷನ್. ದೊಡ್ಡ ಊರಲ್ಲಿ ಶಾಂತಮ್ಮನ್ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ, ಯಾಕಂದ್ರೆ ಅವಳು ಚಿಕ್ಕದು. ಏಯ್ ಬೋಳಿ ಮೋಹನ್ ಯಾರ ಕರ್ಕೊಂಡ್ ಬಂದಿದ್ದು? ಸರ್ ನಾನೇ ಬಂದೆ. ಹಂಗೆ ನೀನೇ ಹೋಗ್ಬಿಡು. ಸಾರಿ ಸರ್, ಈ ಸಲ ಪಕ್ಕ ಆಗುತ್ತೆ. ಓಕೆ, ಟೇಕ್ 60 ಆಕ್ಷನ್. ಶಾಂತಮ್ಮ ದೊಡ್ಡವಳಾಡ್ಲು, ಬಟ್ ಅವಳು ಚಿಕ್ಕದೇ ಇತ್ತು. ಈ ಗೋಳಿ ಮೋಹನ್ ಹೆಂಗೋ ಅರ್ಥ ಮಾಡ್ಸೋದು. ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಹಾ ಸರ್, ಈಗ ಬರುತ್ತೆ. ನಿಮ್ಮೇಲಾಣೆ ಬರುತ್ತೆ ಸರ್ ಇವಾಗ ಪಕ್ಕ. ಟೇಕ್ 99 ಆಕ್ಷನ್. ಚಿಕ್ಕ ಶಾಂತಮ್ಮ ಊರಿನ ದೊಡ್ಡವ್ರಿಗೆಲ್ಲ ತಿಕ್ಕ ಹೊಡ್ಸ್ಬಿಟ್ರು. ಗೋಳಿ ಮಗನ್ ಫಸ್ಟ್ ಕರ್ಕೊಂಡು ಬರೋ ನನ್ ಕಣ್ಮುಂದೆಯಿಂದ. ಸರ್ ಶಾಂತಮ್ಮನ್ ದೊಡ್ಡದೇ ಸರ್ ಆಗಲ್ಲ. ನಕ್ಕನ್ ಶಡ ತೆರೆಯಕ್ಕೆ ಶಾಂತಮ್ಮನ್ ಆಡ್ ಮಾಡ್ಬಿಟ್ಟದ ಗೋಳಿ ಮಗನೇ.